ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲರ್ನಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಥ 10 ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಉತ್ತರ ಸಹಿತ ವಿವರಿಸಲಾಗಿದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯ ಪ್ರಶ್ನೆ, ಕನ್ನಡದ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಯಾರು? ಆಪ್ಷನ್ಸ್: ಎ. ವಿಕ್ರು ಗೋಕಾಕ್, ಬಿ. ಕುವೆಂಪು, ಸಿ. ದ.ರಾ ಬೇಂದ್ರೆ, ಡಿ. ಕೆ. ಶಿವರಾಮ್ ಕಾರಂತ್. ಸರಿಯಾದ ಉತ್ತರ ಆಪ್ಷನ್ ಬಿ, ಕುವೆಂಪು. ಇವರು ಕನ್ನಡದ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ವಿಜೇತರಾಗಿದ್ದರು. ಎರಡನೆಯ ಪ್ರಶ್ನೆ, ಭಾರತೀಯ ವಿಜ್ಞಾನ ಸಂಸ್ಥೆ ಯಾವಾಗ ಸ್ಥಾಪನೆಯಾಯಿತು? ಆಪ್ಷನ್ಸ್: ಎ. 1909, ಬಿ. 1925, ಸಿ. 1929, ಡಿ. 1919. ಸರಿಯಾದ ಉತ್ತರ ಆಪ್ಷನ್ ಎ. 1909ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಮೂರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕರ್ನಾಟಕಕ್ಕಿಂತ ಚಿಕ್ಕ ರಾಜ್ಯ ಯಾವುದು? ಆಪ್ಷನ್ಸ್: ಎ. ಗುಜರಾತ್, ಬಿ. ರಾಜಸ್ಥಾನ್, ಸಿ. ಮಹಾರಾಷ್ಟ್ರ, ಡಿ. ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಡಿ, ಆಂಧ್ರ ಪ್ರದೇಶ. ಇದು ಕರ್ನಾಟಕಕ್ಕಿಂತ ಚಿಕ್ಕ ರಾಜ್ಯವಾಗಿದೆ. ನಾಲ್ಕನೆಯ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯು ಎಷ್ಟು ಸದಸ್ಯರನ್ನು ಹೊಂದಿದೆ? ಆಪ್ಷನ್ಸ್: ಎ. 200, ಆಪ್ಷನ್ ಬಿ. 228, ಸಿ. 224, ಡಿ. 222. ಸರಿಯಾದ ಉತ್ತರ ಆಪ್ಷನ್ ಸಿ, 224 ವಿಧಾನಸಭೆ ಸದಸ್ಯರನ್ನು ಹೊಂದಿದೆ. ಐದನೆಯ ಪ್ರಶ್ನೆ, ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಯಾವ ಸಮುದ್ರವಿದೆ? ಆಪ್ಷನ್ಸ್: ಎ. ಅರಬ್ಬಿ ಸಮುದ್ರ, ಬಿ. ಬಂಗಾಳ ಕೊಲ್ಲಿ, ಸಿ. ಹಿಂದೂ ಮಹಾಸಾಗರ, ಡಿ. ದಕ್ಷಿಣ ಮಹಾಸಾಗರ. ಸರಿಯಾದ ಉತ್ತರ ಆಪ್ಷನ್ ಎ, ಅರಬ್ಬಿ ಸಮುದ್ರ. ಇದು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿದೆ. ಆರನೆಯ ಪ್ರಶ್ನೆ, ಜೋಗ ಜಲಪಾತವನ್ನು ರೂಪಿಸುವ ನದಿ ಯಾವುದು? ಆಪ್ಷನ್ಸ್: ಎ. ಶರಾವತಿ, ಬಿ. ನೇತ್ರಾವತಿ, ಸಿ. ಕಾವೇರಿ, ಡಿ. ಕೃಷ್ಣಾ ನದಿ. ಸರಿಯಾದ ಉತ್ತರ ಆಪ್ಷನ್ ಎ, ಶರಾವತಿ ಜೋಗ ಜಲಪಾತವನ್ನು ರೂಪಿಸುವ ನದಿ. ಏಳನೆಯ ಪ್ರಶ್ನೆ, ಕರ್ನಾಟಕದ ರಾಜ್ಯ ಮರ ಯಾವುದು? ಆಪ್ಷನ್ಸ್: ಎ. ಆಲದ ಮರ, ಬಿ. ಅರಳಿ ಮರ, ಸಿ. ಗಂಧದ ಮರ, ಡಿ. ಅಶ್ವತ್ಥ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ, ಗಂಧದ ಮರ. ಇದು ಕರ್ನಾಟಕದ ರಾಜ್ಯ ಮರವಾಗಿದೆ. ಎಂಟನೆಯ ಪ್ರಶ್ನೆ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಆಪ್ಷನ್ಸ್: ಎ. ಸರ್ ಎಂ ವಿಶ್ವೇಶ್ವರಯ್ಯ, ಬಿ. ಭೀಮಸೇನ್ ಜೋಶಿ, ಸಿ. ವಿ. ವಿ. ಗಿರಿ, ಡಿ. ಡಾ. ರಾಜ್ಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಎ, ಸರ್ ಎಂ ವಿಶ್ವೇಶ್ವರಯ್ಯ. ಒಂಬತ್ತನೆಯ ಪ್ರಶ್ನೆ, ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತಂದ ವರ್ಷ ಯಾವುದು? ಆಪ್ಷನ್ಸ್: ಎ. 1980, ಬಿ. 1983, ಸಿ. 1990, ಡಿ. 1993. ಸರಿಯಾದ ಉತ್ತರ ಆಪ್ಷನ್ ಡಿ, 1993ರಲ್ಲಿ ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತರಲಾಯಿತು. ಹತ್ತನೆಯ ಪ್ರಶ್ನೆ, ಭಾರತ ಸರ್ಕಾರದ ಚುನಾವಣಾ ಆಯೋಗದ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ಸ್: ಎ. ಮುಂಬೈ, ಬಿ. ದೆಹಲಿ, ಸಿ. ಕಲ್ಕತ್ತಾ, ಡಿ. ಬೆಂಗಳೂರು.
ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. ಭಾರತ ಸರ್ಕಾರದ ಚುನಾವಣಾ ಆಯೋಗದ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ.